ತಾನೂ ಅಲ್ಲ, ಇದಕ್ಕಿಂತ ಭಿನ್ನನಾಗಿ ಜೀವ ಇದ್ದಾನೆ, ತಾನಲ್ಲ, ತನ್ನದೂ ಅಲ್ಲ. ಯಾಕಂದರೆ ಈ ದೇಹಕ್ಕೆ ಒಡೆಯ ಸಾಧನ ಶರೀರ ಇದು ನೀ ದಯದಿ ಕೊಟ್ಟದ್ದು. ದೇವರು ನಮಗೆಲ್ಲ ಸಾಧನೆ ಮಾಡಲಿಕ್ಕೆ ಈ ಬಾಡಿ ಲೀಸ್ ಕೊಟ್ಟಿದ್ದಾನೆ. ಕೆಲವ್ರಿಗೆ 30 ವರ್ಷ, ಕೆಲವ್ರಿಗೆ 50 ವರ್ಷ, ಗೌರ್ಮೆಂಟಲ್ಲೆಲ್ಲ 99 ಇಯರ್ಸ್ ಲೀಸ್ ಕೊಡುವ ಹಾಗೆ, ಕೆಲವರಿಗೆ 70, ಕೆಲವರಿಗೆ 60. ಯಾವಾಗ ಸಾಯ್ತೀವಿ ನಮ್ಮ ಲೀಸ್ ಪೀರಿಯಡ್ ಮುಗೀತು, ಅಷ್ಟರೊಳಗೆ ಏನು ಸಾಧನೆ ಮಾಡಿದ್ರಿ ಇಲ್ದಿದ್ರೆ ಇಲ್ಲ. ಹಾಗಾದರೆ ನಮ್ಮ ದೇಹದ ಬಗ್ಗೆ ಹೀಗೆ ತಿಳ್ಕೊಳ್ಬೇಕು. ದೇವರು ಅಜೋಪಿ, ಅವನಿಗೆ ಹುಟ್ಟಿಲ್ಲ, ಅವನು ಹುಟ್ಟಿಲ್ಲದವ ಹುಟ್ಟಿದ್ದಾನೆ. ಯಾವಾಗಲೂ ಒಂದೇ ರೀತಿ. ಕೃಷ್ಣ ಹಿಂದೆ ಹೇಳ್ದ, ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ. ಈ ಜೀವರಿಗಾದರೆ ಮೇಲೆ ಬರುವ ದೇಹ ಜೀವ ಇರುವಾಗಲೇ, ಅವನ ಅನುಭವಕ್ಕೆ ಬರುವಾಗಲೇ ಅವನಿಗೆ ಬಾಲ್ಯ, ಯೌವನ, ಕೌಮಾರ್ಯ ಎಲ್ಲ ಬೇರೆ ಬೇರೆ ಚೇಂಜ್ ಆಗ್ತಾ ಇರುತ್ತೆ. ನಾವು ಒಂದಿನ ಇದ್ದಾಗ ಒಂದಿನ ಅಲ್ಲ, 1 ಸೆಕೆಂಡ್ ಇದ್ದಾಗ ಇನ್ನೊಂದು ಸೆಕೆಂಡ್ ಇಲ್ಲ. ಪ್ರತಿ ಕ್ಷಣದಲ್ಲಿ ನಮ್ಮ ದೇಹದ ಒಳಗೆ ಸುಕ್ಕು ಕಟ್ತಾ ಇದೆ. ಮೈಯಲ್ಲಿ ಅಲ್ಲಿ ಗೊತ್ತಾಗಲ್ಲ. ಬಾಚಿಕೊಳ್ಳುವವ ಒಂದಿನ ತನ್ನ ತಲೆ ಒಳಗೆ ಬ್ಲಾಕ್ ಹೇರ್ ಮಧ್ಯ ವೈಟ್ ಹೇರ್ ನೋಡಿ ಗಾಬರಿ ಆಗ್ತಾರೆ. ಅದು ಇವತ್ತಾಗಿದ್ದಲ್ಲ, ಯಾವತ್ತೂ ಆಗಿದ್ದು, ನಿಮಗೆ ಇವತ್ತು ಕಂಡದ್ದು. ಯಾವಾಗಲೂ ಚೇಂಜ್ ಆಗ್ತಾ ಇದೆ. ಆದರೆ ಭಗವಂತನಿಗೆ ಆ ರೀತಿ ಸಣ್ಣವ ದೊಡ್ಡವ ಹಾಗೆ ಬೆಳೆದ ಹೀಗೆಲ್ಲ ಇಲ್ಲ ಅಂತ ತಿಳಿಸ್ತಾ ಇದ್ದಾರೆ. ಅವ್ಯಯಾತ್ಮ ಅಷ್ಟೇ ಅಲ್ಲ, ಭೂತಾನಾಂ ಈಶ್ವರ, ಪ್ರಪಂಚಕ್ಕೆ ಒಡೆಯ ನಾನು ಸ್ವಾಮಿ. ನನಗೆ ಯಾವುದೇ ವಿಧವಾದ ಹುಟ್ಟಾಗಲಿ ಯಾವುದು ಕರ್ಮವಾಗಲಿ ಯಾವುದೂ ಇಲ್ಲ. ಪ್ರಕೃತಿಂ ಸ್ವಾಂ ಅಧಿಷ್ಠಾಯ, ವಸುದೇವ ಮತ್ತು ದಶರಥ ಇಂತಹ ಪ್ರಾಕೃತ ದೇಹಗಳನ್ನು ಅಧಿಷ್ಠಾನ ಮಾಡಿಕೊಂಡು ನಾನು ಆತ್ಮಮಾಯೆಯ ಸಂಭವಾಮಿ. ಇದು ಬಹಳ ಮುಖ್ಯವಾದದ್ದು. ಭಗವಂತ ಅವತಾರ ಮಾಡಲಿಕ್ಕೆ ಯಾರ ಇಚ್ಛೆ ಕಾರಣ ಅಲ್ಲ, ಅವನು ಸ್ವತಂತ್ರವಾಗಿ ಅವನೇ ಬರ್ತಾನೆ. ತನ್ನ ಇಚ್ಛೆ ಇಲ್ಲ ರೀ. ದೇವರು ಕಳಿಸಿದಾಗ ಬರಬೇಕು, ಕರೆದಾಗ ಜಾಗ ಖಾಲಿ ಮಾಡಿ ಹೋಗ್ತಾ ಇರಬೇಕು. ಜೈಲಲ್ಲಿ ಇಬ್ಬರು ಇರ್ತಾರೆ, ಒಬ್ಬ ಕಳ್ಳ, ಒಬ್ಬ ಜೈಲರು ಸ್ವತಂತ್ರ, ಯಾವಾಗ ಬೇಕಾದ್ರೂ ಒಳಗೆ ಹೋಗ್ಬೋದು, ಯಾವಾಗ ಬೇಕಾದ್ರೂ ಹೊರಗೆ ಬರ್ಬೋದು. ಆದರೆ ಕಳ್ಳ ಬೇಕಂದಾಗ ಒಳಗೆ ಹೋಗಿ ಬೇಕಂದಾಗ ಬರಲಿಕ್ಕೆ ಹೇಗೆ ಸಾಧ್ಯ ಇಲ್ವೋ, ದೇಹದ ಒಳಗೆ ನಮ್ಮ ಹುಟ್ಟುಗಳು ಕಳ್ಳನಂತೆ. ದೇವರು ಕಳಿಸಿದಾಗ ಬರಬೇಕು, ಕರೆದಾಗ ಹೋಗಬೇಕು. ಆದರೆ ಇದೇ ದೇಹ ಈ ಥರದ್ದೇ. ಜನರ ಮಧ್ಯ ದೇವರು ಜನಿಸಿದರು, ಜನಿಸಿದಂತೆ ಕಂಡರು, ಅವ ಜನ ಅಲ್ಲ, ಅವನು ಜನಾರ್ದನ, ಜಗದುದರ. ಆದರೂ ಜನರ ಮಧ್ಯದಲ್ಲಿ ಜನಿಸ್ತಾನೆ. ಇದು ನನ್ನ ಆತ್ಮ ಮಾಯೆಯ ಸ್ವ ಇಚ್ಛೆಯಿಂದ ನಾನು ಹುಟ್ಟುತ್ತೀನಿ ವಿನಃ ನನ್ನ ಹುಟ್ಟಿಗೆ ಇನ್ನೊಬ್ಬರ ಇಚ್ಛೆ ಇಲ್ಲ ಅಂತಾರೆ. ಸೃಷ್ಟಿಸಿ ಸಲಹಿದೆ ಶ್ರೀನಿವಾಸ ದಯಾನಿದೆ. ನಾವು ಎಲ್ಲಿ ಬಿದ್ದಿದ್ವೋ ಏನು ಕಥೆಯೋ, ಆ ಭಗವಂತನಿಗೆ ಇಚ್ಛೆ ಬಂತು ಇವನನ್ನು ಸೃಷ್ಟಿ ಮಾಡೋಣ, ಇವನ ಕೈಲಿ ಸಾಧನೆ ಮಾಡಿಸೋಣ ಅಂತ. ಹೀಗಾಗಿ ಅವನು ಮಾಡಿಸಿದ್ದು. ಭಗವಂತ ಭೂಮಿಗೆ ಬರುವಾಗ ಅವನ ಅವತಾರಕ್ಕೆ ಯಾವುದೇ ವಿಧವಾದ ಯಾರ ಇಚ್ಛೆ ಯಾರ ಅಪ್ಪಣೆ ಆ ಭಗವಂತನಿಗಿಲ್ಲ. ಮತ್ತು ತಾನು ಯಾಕೆ ಅವತಾರ ಮಾಡ್ತೇನೆ, ನಮ್ಮ ಅವತಾರಕ್ಕೂ ದೇವರ ಅವತಾರಕ್ಕೂ ನಮ್ಮ ಹುಟ್ಟಿಗೂ ದೇವರ ಈ ಸಂದರ್ಭದಲ್ಲಿ ಭಗವಂತ ತೋರಿಸ್ತಾನೆ. ನಮ್ಮ ಹುಟ್ಟೆಲ್ಲ ಕರ್ಮಕ್ಷಯಾಯ ಭೋಗಾರ್ಥಂ. ಆಚಾರ್ಯರು ಹೇಳ್ತಾರೆ, ಜನ್ಮ ಜನ್ಮದ ಕರ್ಮಗಳೇ ಹುಟ್ಟಿಗೆ ಕಾರಣ. ನಮ್ಗೆ ಯಾಕಿಂತ ಹುಟ್ಟು, ಇದಕ್ಕೇನು ಪುರಾಣ ಬೇಡ ರೀ. ನೀವೇ ಮಾತಾಡುವ ಕೆಲವು ಸತಿ ಅಂತೀರಿ, ಏನು ಹಣೆ ಬರುವೋ ಏನು ಕಾರಣ. ಹಾಗಾದ್ರೆ ಭಗವಂತನ ಹುಟ್ಟಿಗೇನು ಕಾರಣ ಏನಂದರೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ನಾನು ಯಾವಾಗ ಭೂಮಿ ಮೇಲೆ ಎಲ್ಲರ ಮಧ್ಯದಲ್ಲಿ ಕಾಣಿಸ್ತೇನೆ, ನನ್ನ ಅವತಾರ ಯಾವಾಗ ಆಗತ್ತೆ, ಯಾವಾಗ ಧರ್ಮಕ್ಕೆ ಗ್ಲಾನಿ ಬರ್ತದೋ, ಬಾಡಿ ಹೋಗುತ್ತೋ, ಆಗ ಧರ್ಮವಂತೇನೆ. ಧರ್ಮ ಸಂಸ್ಥಾಪನಾಯ ಚ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಕೃಷ್ಣ ಹೇಳ್ತಾ ಇದ್ದಾನೆ, ಯಾವಾಗ ಧರ್ಮ ಬಾಡತ್ತೋ, ಯಾವಾಗ ಅಧರ್ಮ ಮೇಲೆ ಬರುತ್ತೋ, ಆ ಸಂದರ್ಭದನ್ನು ಮೆಟ್ಟಿ ತುಳಿದು ಧರ್ಮ ಸ್ಥಾಪನೆಗೋಸ್ಕರವಾಗಿ
ಅವತಾರ ಮಾಡ್ತೇನೆ. ಪರಿತ್ರಾಣಾಯ ಸಾಧೂನಾಂ, ಸಜ್ಜನರ ತ್ರಾಣ, ಸಜ್ಜನರ ರಕ್ಷಣೆ. ಸಜ್ಜನರು ನನ್ನ ಬಿಟ್ಟು ಇನ್ಯಾರನ್ನು ಜೀವನದಲ್ಲಿ ನಂಬಿರೋಲ್ಲ, ಅವರಿಗೆ ನಾನೇ ಬರಬೇಕು, ಅವರ ಕೈ ಹಿಡಿದು ಉದ್ಧಾರ ಮಾಡುವವ ನಾನೇ. ಅಂತ ಸಜ್ಜನರ ಉದ್ಧಾರಕ್ಕಾಗಿ ನಾನು ಬರ್ತೇನೆ. ದೇವಾಯ ಗೋಬ್ರಾಹ್ಮಣ ಹಿತಾಯ ಚ ಜಗದ್ಹಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಭಗವಂತನ ಅವತಾರಕ್ಕೆ ಇದು ಕಾರಣ. ಧರ್ಮ ಸಂಸ್ಥಾಪನೆ, ಸಜ್ಜನರ ಉದ್ಧಾರ, ಅಧರ್ಮದ ನಿಗ್ರಹ, ದುಷ್ಟರ ಸಂಹಾರ. ಇದಕ್ಕಾಗಿ ಭಗವಂತ ತಾನು ಅವತಾರ ಮಾಡ್ತಾನೆ. ಆದರೆ ನಮ್ಮದು ನಾವು ಮಾಡಿದ ಬೇಸುವ ಸಲುವಾಗಿ, ಹಿಂದಿನ ಜನ್ಮದ ಕರ್ಮ ಏನಿದೆ ಆ ಋಣವನ್ನು ತೀರಿಸಲಿಕ್ಕೋಸ್ಕರವಾಗಿ ಈ ಭೂಮಿಯ ಮೇಲೆ ನಮ್ಮ ಹುಟ್ಟುಗಳೆಲ್ಲ ಕರ್ಮ ಕಳೆದುಕೊಳ್ಳುವ ಸಲುವಾಗಿ. ದೇವರಿಗೆ ಕಳೆದುಕೊಳ್ಳುವ ಕರ್ಮಗಳಿಲ್ಲ. ನಾವು ಏನೇನು ಕರ್ಮ ಮಾಡ್ತೀವಿ ಆ ಕರ್ಮಗಳು ಭಗವಂತನ ಯಾವ ಕರ್ಮವೂ ಕೂಡ ಹುಟ್ಟಿಗೆ ಕಾರಣ ಅಲ್ಲ. ಇದರರ್ಥ ಇಷ್ಟೇ, ದೇವರಿಗೆ ಹುಟ್ಟಿಗೆ ಕಾರಣ ಆಗುವ ಕರ್ಮ ಇಲ್ಲ, ಕರ್ಮದಿಂದ ದೇವರಿಗೆ ಹುಟ್ಟಿಲ್ಲ. ಯಾವುದೋ ಕರ್ಮ ಮಾಡಿದ್ದ ಕೆಲವರು, ಇದು ಏನಕ್ಕೆಲ್ಲ ಕೃಷ್ಣ ಹೇಳ್ತಾನೆ ಅಂದರೆ, ಕೆಲವರು ದೇವರ ಮತ್ಸ್ಯಾವತಾರ, ಕೂರ್ಮಾವತಾರ, ವರಾಹ ಇದನ್ನೆಲ್ಲ ಪರಿತ್ಯಾಗದ ಸಂದರ್ಭದ ಕಥೆಯನ್ನು ಕೇಳಿ ಕೆಲವರು ಅಂತಾರೆ, ಏನೇ ಆಗಲಿ ರೀ ರಾಮ ದೇವರಾದರೂ ಅವನು ಪ್ರಾರಬ್ಧ ಕರ್ಮ ನೋಡಿ, ಪಾಪ ಹೆಂಡ್ತಿನ ಕಳ್ಕೊಂಡು ಎಷ್ಟು ಒದ್ದಾಡೋಗ್ಬಿಟ್ಟ. ದೇವರಾಗಿರ್ಬೋದು, ಅವನು ಮೀನಾಗಿ ಬರಬೇಕಾಯ್ತಾ, ಹಂದಿಯಾಗಿ ಬರ್ಬೇಕಾ, ಅದೇ ಕರ್ಮ, ಪ್ರಾರಬ್ಧ ಕರ್ಮ, ದೇವ್ರನ್ನೂ ಬಿಡಲ್ಲ. ಹೀಗೆ ಅಂದ್ಕೊಂಡ್ಬಿಡ್ತಾರೆ. ಹೀಗೆ ಅಂದ್ಕೊಳ್ಬೇಡಿ. ದೇವರಿಗೆ ಯಾವ ಕರ್ಮವು ಜನ್ಮಕ್ಕೆ ಕಾರಣ ಅಲ್ಲ. ಯಾವುದೋ ಮಾಡಿದ ಕರ್ಮ ಅಂತ ತಿಳ್ಕೊಳ್ಬಾರ್ದು. ಇದು ದೇವರ ಹುಟ್ಟಿನ ಗುಟ್ಟಲ್ಲ. ಕೃಷ್ಣ ಪರಮಾತ್ಮ ಈ ಸಂದರ್ಭದಲ್ಲಿ ಹೇಳ್ತಾನೆ, ನನ್ನ ಹುಟ್ಟು, ನನ್ನ ಕರ್ಮ ಯಾರು ಸರಿಯಾಗಿ ತಿಳ್ಕೊಳ್ತಾರೆ, ಹುಟ್ಟನ್ನು ತಿಳ್ಕೊಳ್ಬೇಕು. ಕೃಷ್ಣ ಪರಮಾತ್ಮ ಅದನ್ನೇ ಭಗವದ್ಗೀತೆಯಲ್ಲಿ ಹೇಳ್ತಾ, ಜನ್ಮ ಕರ್ಮ ಚಮಿ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ. ಹೇ ಅರ್ಜುನ, ನನ್ನ ದಿವ್ಯವಾದ, ನೋಡಿ ದಿವ್ಯ ಅಂದರೆ ದೇವತೆಗಳಿಗೆ ಸಂಬಂಧಪಟ್ಟದ್ದು ದಿವ್ಯ, ಭೂಮಿಯವರಿಗೆ ಸಂಬಂಧಪಟ್ಟದ್ದು ಭವ್ಯ. ದೇವರ ಜನ್ಮ ಭವ್ಯವಾದದ್ದಲ್ಲ, ದಿವ್ಯವಾದದ್ದು. ಆ ದೇವರ ಜನ್ಮದ ಬಗ್ಗೆ ಪರಿಪೂರ್ಣವಾಗಿ ಯೋಗ್ಯತೆಗೆ ಅನುಗುಣವಾಗಿ ಚೆನ್ನಾಗಿ ತಿಳಿದುಕೊಳ್ಳುವ ಯೋಗ್ಯತೆ ಅದು ದೇವತೆಗಳದು. ನಾವೆಲ್ಲ ನಮ್ಮ ಯೋಗ್ಯತೆ ಮೀರಿ ತಿಳ್ಕೊಳ್ಳಿ, ನಮ್ಮ ಥರ ಅವನಲ್ಲ, ಇಷ್ಟು ತಿಳ್ಕೊಂಡ್ಬಿಟ್ರೆ ಸಾಕು. ಅವನ ಥರ ನಾವಲ್ಲ, ನಮ್ಮ ಥರ ಅವನಲ್ಲ. ಹಾಗಾದ್ರೆ ಏನವನು? ನನ್ನ ಜನ್ಮ ಮತ್ತು ಕರ್ಮ ಅತ್ಯಂತ ದಿವ್ಯವಾಗಿರ್ತಕ್ಕಂಥದ್ದು. ಯಾರು ಸಪ್ರಾಮಾಣಿಕವಾಗಿ ಕ್ರಮಬದ್ಧವಾಗಿ ಸರಿಯಾಗಿ ತಿಳ್ಕೊಳ್ತಾರೆ, ತಿಳ್ಕೊಂಡವ, ದೇವರ ಜನ್ಮ ಕರ್ಮವನ್ನು ಚೆನ್ನಾಗಿ ತಿಳಿದವ ದೇಹ ಹಾಗೆ ಅವನಿಗೆ ಉತ್ತಮ ಲೋಕವನ್ನು ನಾನೇ ಕೊಡ್ತೀನಿ, ಅವನು ನನ್ನನ್ನೇ ಹೊಂದುತ್ತಾನೆ.